ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ವಿತ್ ಅಸ್. ನನಗಂತೂ ಭಾಳ ಬೇಜಾರಾಗೈತಿ ನಮ್ಮ ತಮ್ಮಗಾಗಿದ್ದು. ಹಲೋ ಗಾಯ್ಸ್, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ಪೀಟರ್ ಬ್ಲಾಗ್ಸ್. ಗಾಯ್ಸ್ ಹೊಸದಾಗಿ ನನ್ನ ಯೂಟ್ಯೂಬ್ ಚಾನಲ್ ಯಾರು ಹೋಗಿ ನೋಡಾತೀರಿ ಅವರೆಲ್ಲ ಹೋಗಿ ನನ್ನ ಯೂಟ್ಯೂಬ್ ಚಾನಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ನೆನಪಾರಬೇಡ್ರಿ. ಹಂಗೆ ಲೈಕ್ ಮಾಡಿರಿ ವಿಡಿಯೋ ಚಲೋ ಅನ್ಸಿತ್ತು ಅಂತಂದ್ರೆ. ಆಮೇಲೆ ಶೇರ್ ಮಾಡಿರಿ ನಿಮ್ಮ ಫ್ರೆಂಡ್ಸ್ ಜೊತೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ. ಆಮೇಲೆ ವಿಡಿಯೋ ಹೆಂಗೆ ಅನ್ಸಿತ್ತು ಅಂತ ತಳ ಕಮೆಂಟ್ ಆಗಿರಿ ಗಾಯ್ಸ್. ಸೊ ಫೈನಲಿ ಲೆಟ್ಸ್ ಗೋ ಗಾಯ್ಸ್. ನಾ ಏನಂತ ಹೇಳಿ ಈಗ ಹೇಳೋದಿಲ್ಲ ಬ್ಲಾಗ್ಸ್ದಾಗ, ಯಾಕಂತಂದ್ರೆ ನಾ ಮುಂಚಿತವಾಗಿ ಬ್ಲಾಗ್ ಆಗಿ ಹೇಳಿದ್ರಿ ಇಂಟ್ರೆಸ್ಟಿಂಗ್ ಆಗೋದಿಲ್ಲ. ಸೊ ಫಸ್ಟ್ಲಿಂತ್ರ ಎಂಡ್ ಮಟ್ಟ ಪೂರ್ತಿ ಬ್ಲಾಗ್ ನೋಡ್ರಿ. ಸೊ ಫೈನಲಿ ನೆಕ್ಸ್ಟ್ ನಾ ತೋರಿಸ್ತೀನಿ ಏನಾಗತ್ತೈತೆ ನಮ್ಗೆ. ಸೊ ಗೈಸ್ ಫೈನಲಿ ಆ್ಯಸ್ ಪರ್ ಗೋರ್ಮೆಂಟ್ ರೂಲ್ ಪ್ರಕಾರ ನಾವು ಶೀಟ್ ತೆಗೆದಿದ್ವಿ. ಹೋದ ವಿಡಿಯೋದಾಗ ಈ ವಿಡಿಯೋ ನೋಡ್ರಲ್ಲ ಆ್ಯಂಗಲ್ಸ್ ಎಲ್ಲ ಕಟ್ ಮಾಡತ್ತ ಅಲ್ಲಿ ನಿಂತಲ್ಲ. ಸೊ ಗೈಸ್ ಫೈನಲಿ ಆ್ಯಸ್ ಪರ್ ಗೋರ್ಮೆಂಟ್ ರೂಲ್ ಪ್ರಕಾರ ನೋಡ್ರಿದ ನಾನು ತೆಗಿತಾನೆ ನೋಡ್ರಿ. ಇಲ್ಲಿದು ತೆಗಿತಾರ, ನಮ್ಮದು ತೆಗಿತಾರ ಆ್ಯಂಗಲ್ಸ್. ಆಲ್ಮೋಸ್ಟ್ ಆಲ್ ಎಲ್ಲ ಶೀಟ್ ತೆಗೆದಿಲ್ಲ ತೆಗೋದಿತ್ತು. ಅಕಸ್ಮಾತ್ ಅಂದ್ ಗೋರ್ಮೆಂಟ್ಲಿಂದ ಹಂಗೇನು ಆರ್ಡ್ರ್ ಬಂದಿದ್ದಿಲ್ಲ ಅಂತಂದ್ರೆ ನಮ್ದು ಹಂಗೆ ಶೀಟ್ ಹಾಕೋದು ಹಿಂಗೆ ಪ್ಲ್ಯಾನ್ ಇತ್ತು. ಬಟ್ ಅದು ಹಂಗಾಗಿಲ್ಲ. ಆಲ್ವೇಸ್ಲಿ ನಾವು ಇದು ಶೀಟ್ ತೆಗಿಯಬೇಕು, ಆ್ಯಂಗಲ್ಸು ತೆಗಿಬೇಕಂತೇಳಿ ಸ್ಟ್ರಿಕ್ಟಾಗಿ ಆರ್ಡ್ರ್ ಮಾಡಿ ಹೋಗ್ಯಾರಂತ. ಬೆಳಗ್ಗೆ ನಾವು ಚರ್ಚಿಗೆ ಹೋಗಿದ್ವಿ ಅದು ಸಂಡೇ ಎಲ್ಲ. ಸೊ ಎಲ್ಲರೂ ತೆಗಿತಾರೆ, ಇವತ್ತು ತೆಗಿಲಾರ್ದವ್ರು ತೆಗಿತಾರೆ. ಕೆಲವೊಬ್ಬರು ವೇಟ್ ಮಾಡತ್ತಿದ್ರು ಯಾರ್ಯಾರು ತೆಗಿತಾರೆ ಯಾರು ತೆಗಿತಿಲ್ಲ. ಬಟ್ ನಾವು ಆಲ್ರೆಡಿ ತೆಗೆದಿಟ್ಟಿದ್ವಿ. ಹೋದ ವಿಡಿಯೋದಾಗ ಗೊತ್ತಾಕೈತಿ ನಿಮ್ಗೆ, ನಾವು ಆಲ್ರೆಡಿ ತೆಗೆದಿಟ್ಟಿದ್ವಿ. ಬಟ್ ಅಣ್ಣನೂ ತೆಗಿತಾನೆ ಇನ್ನು ನೋಡ್ರಿ. ಹಾಫ್ ಪಾಪ್ ಒಂದು ಅವ್ರು ಹಾಕಿಸೋ ಒಂದು 5 to 6 months ಪಾಪ್ ತೆಗಿತಾರೆ ಅವ್ರು. ಅದೆಷ್ಟು ದೊಡ್ಡ ರೋಡ್ ಮಾಡ್ತಾರೆ ನೋಡುವಂತ. ಬಾ ಇಲ್ಲಿ ಬರ್ರಿ, ನಾನು ನಿಮಗೆ ತೋರಿಸ್ತೀನಂತೆ ಹೆಂಗೆ ಕಟ್ ಮಾಡೋದು. ನಮ್ಮ ಶಾಲೂ ಕಟ್ ಮಾಡೋದು ಗಾಯ್ಸ್. ಆ್ಯಂಗಲ್ ಕಟ್ ಮಾಡತ್ತೀ ಏನ ಅಂತೈತೆ ಅದು ಕಟ್ ಆಗೋಲ್ದೇನ ಏನಂತ. ಹಾಂ ಭಾಳ ರಿಸ್ಕಿ ಅಂತ ಭಾಳ ಕಟ್ ಮಾಡತ್ತಂದ್ರೆ ಬಾ ಇಲ್ಲಿ ಬಾ. ಅಭಿಷೇಕ ಕಟ್ ಮಾಡ ಬರ್ತಿದ್ರೆ ಕಟ್ ಮಾಡಿಲ್ಲ ಅಂತ ಬೇಡ. ಭಾರಿ ಕೆಟ್ಟ ಹಾರ್ಡ್ ಐತ್ರಿ ಗಾಯ್ಸ್. ಇದು ಬಾ ಹಾರ್ಡ್ ಐತಿ. ಲೂಸ್ ಆಗೈತಿನ ಅಭಿಷೇಕ್, ಲೂಸ್ ಆಗೈತಿ. ಸೊ ಗಾಯ್ಸ್ ಇಲ್ಲಿಗೂ ಕಟ್ ಮಾಡ್ಬೇಕು ಬ್ರೋ, ಕಟ್ ಮಾಡಿ. ಸೊ ಗೈಸ್ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ ವಿತ್ ಅಸ್. ನನಗಂತೂ ಭಾಳ ಬೇಜಾರಾಗೈತಿ ನಮ್ಮ ತಮ್ಮಗಾಗಿದ್ದು. ಎಲ್ಲ ಯಾವುದೋ ತಮ್ಮ ಆಗಿರಲಿ, ಅವ್ರ ತಮ್ಮಗಳು ಬೇಜಾರ ಅವ್ನು ತೋರಿಸ್ಬೇಡ ಅಂತೇಳಿ ನನಗೆ ಸಿಟ್ಟಲ್ಲಿ ಹೇಳ್ಯಾನ. ಬಟ್ ಯಾಕಂತಂದ್ರೆ ಕೆಲವೊಂದು ವಿಷಯಗಳು ನಾವು ನಿಮ್ಮ ಜೊತೆ ಹಂಚ್ಕೋಬೇಕಾಗಿರ್ತೈತಿ. ಸೊ ಅದಕ್ಕೆ ಹೇಳ್ತೀನಿ, ಶಾರ್ಟಾಗಿ ಹೇಳಿ ನಾನು ಮುಗಿಸ್ತೀನಿ. ಅವ್ನು ತೋರಿಸ್ಬೇಡ ಅಂತ ಹೇಳತ್ತಾನೆ, ಶಾರ್ಟಾಗಿ ಹೇಳ್ತೀನಿ ನೋಡ್ರಿ. ಸೊ ನೀವು ನೋಡ್ತಿರ್ಬೋದು ಪೂರ್ತಿ ಫಸ್ಟ್ಲಿಂತ್ರ ಎಂಡ್ ಮಟ್ಟ ಫಸ್ಟ್ಲಿಂತ್ರ ಆ್ಯಂಗಲ್ಸ್ ಅವ್ನು ಹೆಂಗೆ ತೆಕ್ಕೊಂಡು ಬರತ್ತಿದ್ದ ನೋಡಿರ್ತಿದ್ರಿ. ನಮ್ಮ ಕಸಿನ್ ಬ್ರದರ್ ತೆಗೆದಿದ್ದ ಫಸ್ಟ್, ಶಾಲೂಮ್ ತೆಗೆದಿದ್ದ. ಶಾಲೂಮ್ ತೆಗೆದಾದ್ಮೇಲೆ ಅದು ಕಟ್ ಆಗತ್ತಿಲ್ಲ ಅಂತಂದು ನಾವು ರಿಂಗ್ ಚೇಂಜ್ ಮಾಡಿದ್ವಿ. ಬ್ಲಾಗ್ದಾಗ ನೋಡತ್ತೀರಿ. ರಿಂಗ್ ಚೇಂಜ್ ಮಾಡಿದಾದ್ಮೇಲೆ ರಿಂಗ್ ಚೇಂಜ್ ಮಾಡಿದ ಕೂಡಲೇ ನಾವು ಮತ್ತು ಒಂದು ಲೈನನ್ನು ಕಟ್ ಮಾಡಿದ್ವಿ. ಅಂದ್ರೆ ಆ್ಯಂಗಲ್ಸ್ ಏನೇನು ಅದಾವಲ್ಲ ಒಂದೊಂದು ಆ್ಯಂಗಲ್ಸ್ ಕಟ್ ಮಾಡ್ಕೊತ ಬಂದ್ವಿ. ಬಟ್ ಅಲ್ಲಿ ಓಪನ್ ಆಗಿತ್ತು, ಇನ್ನೊಂದು ಸ್ವಲ್ಪ ತೆಗಿಬೇಕಾಗಿತ್ತು ಈ ಕಡೆ. ಯಾಕಂದ್ರೆ ಈ ಕಡೆ ಫ್ರಂಟಿನ ತೆಗಿಯೋದು ಒಂದು ಪ್ಲ್ಯಾನ್ ಇತ್ತು. ಸೊ ನಮ್ಮ ಶಾಲುಮಿಂದ ಆಗಿದ್ದ ಕೂಡ ನಮ್ಮ ತಮ್ಮ ತೆಗಿಯತ್ತಿದ್ದ. ನೋಡಿದ್ರಿ ನಾ ಎಷ್ಟು ಬೈಯತ್ತಿದ್ದೆ ಅವನಿಗೆ. ಸ್ವಲ್ಪ ಹುಷಾರಾಗಿ ತೆಗಿ, ಬೈದಾತೀನಿ, ಜೋರು ಚೀರಾತೀನಿ. ಆದರೂ ಎಲ್ಲೂ ಒಂದು ಕಡೆ ನನಗೆ ಬೇಜಾರಾಗ್ತೈತಿ. ಹೀಗಾಟ ಅದೇನು ರಿಂಗ್ ಇದು ಮಾಡತ್ತಿತ್ತಲ್ಲ. ಸೊ ರಿಂಗ್ ಏನು ಕಟ್ಟಿಂಗ್ ಮಾಡತ್ತಿದ್ರಲ್ಲ ಅದನ್ನು ನಮ್ಮ ದೊಡ್ಡಪ್ಪ ಅವ್ರು ಇಸ್ಕೊತಾರೆ. ಸೊ ಗೈಸ್ ಅದು ನಾ ಪಟ್ ಹೇಳ್ತೇನೆ ಅಂತ ಭಾಳ ಟೈಮ್ ವೇಸ್ಟ್ ಮಾಡೋದಿಲ್ಲ. ಯಾಕಂತಂದ್ರೆ ನನಗಂತೂ ಮೂಡ್ ಲಿಟ್ರಲಿ ಭಾಳ ಖರಾಬಾಗೈತಿ. ನಮ್ಮ ಬ್ಲಾಗ್ ಮಾಡೋಂಥ ಮೂಡ್ದಾಗೂ ಇಲ್ಲ ರೀ ನಾನು. ಯಾಕಂದ್ರೆ ನಮ್ಮ ತಮ್ಮಗಾಗಿದ್ದು ನೋವು ನನಗೆ ಭಾಳ ಬೇಜಾರಾಗೈತಿ. ಐ ಕ್ಯಾನಾಟ್ ಎಕ್ಸ್ಪ್ಲೇನ್ ಇಟ್.
ಬಟ್ ಆಫ್ ಕ್ಯಾಮ್ರಾ ಭಾಳ ನನಗೆ ಭಾಳ ನೋವಾಗೈತಿ. ಅದನ್ನು ಕೂಡ ನಮ್ಮ ಮಮ್ಮಿಗೂ ನಾನು ಆಫ್ ಕ್ಯಾಮ್ರಾ ತೋರ್ಸೋಕ್ಕಾಗೋದಿಲ್ಲ, ನಮ್ಮ ಮಮ್ಮಿ ಭಾಳ ಆಗ್ತಾರೆ. ಬಟ್ ಆಗೋ ಇನ್ಸಿಡೆಂಟ್ ಹೇಳಕ್ಕೆ ಬರೋದಿಲ್ಲ ರೀ. ಒನ್ ಬೈ ಒನ್ ಆಗತ್ತವ ಲೈಫ್ದಾಗ, ಕಲಿಬೇಕು ಎಲ್ಲನೂ ಆಗತ್ತವ ಅಂತಂದ್ಮೇಲೆ ಲೈಫ್ದಾಗ ಎಲ್ಲದಕ್ಕೂ ಒಂದೊಂದು ಪೆಟ್ಟು ಬೀಳತ್ತವ ಅಂತಂದಮೇಲೆ ನಾವು ಅದು ಲೈಫ್ದಾಗ ಹೆಂಗೆ ಗೆಲ್ಲಬೇಕು ಅನ್ನೋದು ಅದನ್ನ ಇಂಪಾರ್ಟೆಂಟ್ ಆಕೈತಿ. ಸೊ ನಾ ಮೇನ್ ಟಾಪಿಕಿಗೆ ಬರ್ತೇನಂತ. ಟಾಪಿಕ್ ಏನಿಲ್ಲ, ಆ್ಯಂಗಲ್ಸ್ ಕಟ್ ಮಾಡತ್ತಿದ್ವಿ. ನೀವು ಫಸ್ಟ್ಲಿಂತ ವ್ಲಾಗ್ ನೋಡತ್ತಿದ್ರೆ ನಿಮ್ಗೆ ಗೊತ್ತಾಕೈತಿ ಆ್ಯಂಗಲ್ಸ್ ಹೆಂಗೆ ಕಟ್ ಮಾಡ್ಕೊತ ಬರತ್ತಿದ್ವಿ. ನಮ್ಮ ತಮ್ಮ ಕಟ್ ಮಾಡಿಂದ ನಮ್ಮ ದೊಡ್ಡಪ್ಪವ್ರು ಇಸ್ಕೊತಾರೆ, ಬಿಕಾಸ್ ವಿ ಆರ್ ಯೂಸಿಂಗ್ ದ್ಯಾಟ್ ಕಟ್ಟರ್ ಫಸ್ಟ್ ಟೈಮ್. ಅದು ಏನು ಸ್ಟ್ರಾಂಗ್ ಐತೆ ಅಂತಂದ್ರೆ ನಾವು ಕಟ್ ಮಾಡ್ಬೇಕಾದ್ರೆ ನಮ್ಗೆ ಹಿಂಗೆ ಜೋರು ದುಗ್ಸಾತೈತದ, ಅಷ್ಟು ಕೆಟ್ಟ. ಅದ್ರ ಮ್ಯಾಗ ನಾವು ಅದು ನಿಚ್ಚಣಿಕೆ ಏನು ತೊಗೊಂಬಂದು ನಾವು ಕಟ್ ಮಾಡತ್ತಿದ್ವಲ್ಲ, ನಮ್ಮ ದೊಡ್ಡಪ್ಪ ನಿಚ್ಚಣಿಕೆ ತೊಗೊಂಬಂದು ಕಟ್ ಕಟ್ ಮಾಡಬೇಕಾದ್ರೆ ಅದು ಸಡನ್ನಾಗಿ ಅವ್ರ ಕೈದಂತ ಜಾರಿ ಕೈಸಿ ನಮ್ಮ ತಮ್ಮನ ಹೊಟ್ಟಿಗೆ ಹತ್ತು ಬಿಟ್ಟೈತ್ರಿ ಪೂರ್ತಿ. ಫುಲ್ ಬ್ಲೀಡಿಂಗ್ ಅಂದ್ರೆ ಬ್ಲೀಡಿಂಗ್. ನಾನು ಒಂದು ಫೋಟೋ ಹಾಕ್ತೇನೆ ನಾನು ನೋಡ್ರಿ ಹಂಗೆ ಜಸ್ಟ್ ಬ್ಲೀಡಿಂಗ್. ಅವ್ನು ನನಗೆ ತೋರಿಸ್ಬೇಡ ಅಂತ ಭಾಳ ಸ್ಟ್ರಿಕ್ಟಾಗಿ ಹಾಕ್ಯಾನ. ಸ್ಟ್ರಿಕ್ಟಾಗಿ ನನಗೆ ಅಂದ್ರೆ ಅವ್ನು ಭಾಳ ಬೇಜಾರಾಕೈತೆ. ಅಂದ್ರೆ ಈ ವ್ಲಾಗ್ ಎಲ್ಲ ಕಡೆ ಶೇರ್ ಆಕೈತಲ್ಲ, ಸೊ ಅವ್ನು ತೋರಿಸ್ಬೇಡ ಅಂತ ಹೇಳ ನನಗೆ ಇದನ್ನು. ಹಂಗೆ ಶಾರ್ಟ್ ಒಂದು ಫೋಟೋ ಹಾಕ್ತೇನೆ ನೋಡ್ರಿ ಇಷ್ಟಲ್ಲಿ. ಸೊ ಗೈಸ್ ಅದು ಫೋಟೋ ನೋಡ್ಕೊಂಬಂದಿರಲ್ಲ ಅದ ರೀ, ನಾನು ಅವ್ನು ಎಕ್ಸಾಕ್ಟ್ ಅವ್ನ ಬಾಜು ನಿಂತಿದ್ದೆ. ಮಷಿನ್ ಆನ್ ಐತಿ, ಇಷ್ಟು ಸ್ಟ್ರಾಂಗ್ ಐತೆ ಅಂತಂದ್ರೆ ಹಿಂದೆ ನಮ್ಮ ದೊಡ್ಡಪ್ಪವ್ರಿಗೆ ಹೊಡ್ಯಾತೈತದ ಹೊಳ್ಳಿ. ಹಿಂಗೆ ಅವ್ರು ಕಟ್ ಮಾಡತ್ತಾರಲ್ಲ ಅವ್ರಿಗೆ ನಮ್ಮ ದೊಡ್ಡಪ್ಪವ್ರಿಗೆ ಹೊಡ್ಯಾತೈತದ. ಅದು ಅವ್ರ ಕೈದಂತ್ರ ಜಾರಿ ಬಂದು ಸೀದಾ ನಮ್ಮ ತಮ್ಮನ ಎಕ್ಸಾಕ್ಟ್ ನಮ್ಮ ಬಾಜು. ಅಂದ್ರೆ ಅವ್ರು ಕಟ್ ಮಾಡಿದ್ಕೊಳ್ಳಿ ಈ ಕಂಬ ಹಿಡಿಬೇಕಂತ ನಮ್ದೆಲ್ಲ ಪ್ಲ್ಯಾನ್ ಎಲ್ಲ ಇಟ್ಕೊಂಡು ನಿಂತಿದ್ವಿ ಆ್ಯಸ್ ಪರ್. ಬಟ್ ಆ ಸಡನ್ನಾಗಿ ಈ ಕಡೆ ಅವ್ರ ಕೈ ಜಾರಿ ಬಂದು ನಮ್ಮ ತಮ್ಮನ ಉಡೀಸ್ ಐತಲ್ಲ, ಜಾಕೆಟ್ ಟೈಪ್ ಐತಲ್ಲ ಅವ್ನು ಹಾಕೋಣ ನೋಡ್ರಿ, ರೆಡ್ ಆ್ಯಂಡ್ ಬ್ಲ್ಯಾಕ್, ಚಾಕ್ಲೇಟ್ ಆ್ಯಂಡ್ ಬ್ಲ್ಯಾಕ್ ಹಾಕೋಣ ನೋಡ್ರಿ. ಸೀದಾ ಒಂದೊಂದು ಹೊಟ್ಟೆ ಕಡೆ ಬಂತು ಸುತ್ಕೊಂಡ್ಬಿಡ್ತೈತಿ, ಈ ಟೈಪ್ ಥರ ಸುತ್ಕೊಂಡ್ಬಿಡ್ತೈತಿ. ಅದು ಸ್ಟಾರ್ಟ್ ಇರ್ತೈತ್ರಿ ಹಂಗೆ ಮಷೀನ್. ಹೊಟ್ಟೆಗೂ ಪಟಕ್ನ ಅವ್ನು ತಲೆಯಿಂದ ಸೆನ್ಸಸ್ ಜಲ್ದಿ ಹೊಡೈತಿ. ಅದು ಪಟಕ್ನ ಒಂದು ಮಷಿನ್ ದೂರ ಹಿಡ್ಕೊಂಡ್ರು. ಬಟ್ ಅವ್ನು ಹೊಟ್ಟೆ ಕಡೆಯಿಂದ ಈ ಕಡೆ ಕಟ್ಟಾಗೈತಿ. ನೀವು ಅದು ಫೋಟೋ ನೋಡಿರ್ಬೇಕು. ಈ ಕಡೆ ಹೊಟ್ಟೆ ಕಡೆ ಅಂತ ಸ್ವಲ್ಪ ಕಟ್ಟಾಗೈತಿ. ನನಗದನ್ನು ನೋಡಿ ನಮ್ಮ ಮಮ್ಮಿ ಭಾಳ ಬೇಜಾರಾಗ್ಯಾರ. ನನಗಂತೂ ಮೂಡ್ ಆಫ್ ಆಯ್ತು ಬೆಳೆ. ಸಂಜೆಗೆ ನೋಡ್ರಿ 5:30 ಆಗಿದ್ದು ಇನ್ಸಿಡೆಂಟ್. ನಾನು 9:00 ವೀಡಿಯೋ ಮಾಡತ್ತೀನಿ. ನನಗೆ ಮಾಡೋ ಮನಸ್ಸಿಲ್ಲ, ಬಟ್ ಐ ವಾಂಟ್ ಟು ಶೇರ್ ವಿತ್ ಮೈ ವ್ಯೂವರ್ಸ್. ನಾನು ನಿಮಗೆ ಯಾರೂ ಇಂಥ ಫಸ್ಟ್ ಟೈಮ್ ಇಂಥ ಮಷಿನ್ ಯೂಸ್ ಮಾಡ್ತಾಯಿದ್ರೆ ಸ್ವಲ್ಪ ಬಿ ಕೇರ್ಫುಲ್ಲಾಗಿ ಯೂಸ್ ಮಾಡಿರಿ. ಪುಣ್ಯಕ್ಕೆ ನಮ್ಮ ದೊಡ್ಡಪ್ಪವ್ರು ಶರ್ಟ್ ಹಾಕ್ಕೊಂಡಿದ್ರು, ಅವ್ರ ಕಡೆ ಹೋಗಿಲ್ಲ ಅದು ಇಷ್ಟು ಸ್ಟ್ರಾಂಗ್ ಐತೆ ಅಂತಂದ್ರೆ ಅವ್ರು ಕಟ್ ಮಾಡ್ಬೇಕಾರೆ ಬೇರೆ ಸ್ಟೀಲಿಗೆ ಬಡ್ದು ಸೀದಾ ನಮ್ಮ ತಮ್ಮನ ಬಂದು ಜಾಕೆಟಿಗೆ ಬಂದು ಹಿಂಗೆ ಸುತ್ಕೊಂಡೈತಿ. ಆ್ಯಸ್ ಗಾಡ್ಸ್ ಗ್ರೇಸ್ ಅವ್ನು ಪುಣ್ಯಕ್ಕೆ ನಾನು ಡೀಪಾಗಿ ಹೋಗಿ ಅದು ಇನ್ನೂ ಸ್ಟಾರ್ಟಾಗಿ ಹಿಂಗೆ ಕಟ್ಟಿ ಅದು ತಿರ್ಗಾತೈತಲ್ರಿ ಭಾಳ ಫಾಸ್ಟಾಗಿ, ಅದು ಇನ್ನೂ ಡೀಪಾಗಿ ಅವ್ನು ಹೊಟ್ಟಿಗೆ ಹೋಗಿಲ್ಲ. ದ್ಯಾಟ್ಸ್ ಅ ಗಾಡ್ಸ್ ಗ್ರೇಸ್. ಅಷ್ಟೇ ಹೇಳ್ತೇನೆ, ನಾನು ಮತ್ತೇನು ಹೇಳೋದಿಲ್ಲ. ಸೊ ಫಸ್ಟ್ ಟೈಮ್ ಯಾರು ಅಂಥದ್ದು ಯೂಸ್ ಮಾಡ್ತಿದ್ರೆ ನೋಡಿ ಯೂಸ್ ಮಾಡಿರಿ. ಸೊ ಪುಣ್ಯಕ್ಕೆ ಇನ್ನೂ ಅಷ್ಟು ಡೀಪಾಗಿ ಹೋಗಿಲ್ಲ. ಸೊ ಬೇ ಕೇರ್ಫುಲ್ ಗೈಸ್. ಯಾರು ಹೊಸದಾಗಿ ಇಂಥ ಮೆಷಿನ್ ಯೂಸ್ ಮಾಡ್ತಾಯಿದ್ರೆ ಪ್ಲೀಸ್ ಯಾರು ಎಕ್ಸ್ಪರ್ಟ್ ಇರ್ತಾರಲ್ಲ ಅಂಥವ್ರಿಗೆ ಕರೆದು ಎಷ್ಟು ರೊಕ್ಕ ಆಗಿರಲಿ ಖರ್ಚು ಮಾಡಿ ನೀವು ಅಂತ ಇದನ್ನು ಮಾಡ್ಕೊಳ್ರಿ. ಬಟ್ ಇಂಥ ಇನ್ಸಿಡೆಂಟ್ ಆಕೈತೆ ಅಂತೇಳಿ ನಾ ಇಂಥ ವ್ಲಾಗ್ದಾಗ ಈ ವ್ಲಾಗ್ ಮಾಡಿ ಹಿಂಗೆ ಇನ್ಸಿಡೆಂಟ್ ಆಕೈತೆ ಅಂತೇಳಿ ನಾನು ಇಮ್ಯಾಜಿನ್ ಮಾಡ್ಕೊಂಡಿದ್ದೆ. ಐ ಹೋಪ್ ಯು ಲೈಕ್ ದಿಸ್ ವಿಡಿಯೋ ಗೈಸ್. ಯಾರಿಗೂ ವಿಡಿಯೋ ಚಲೋ ಅನ್ಸೈತೆ ಅಂದ್ರೆ ಹೋಗಿ ಲೈಕ್ ಮಾಡಿರಿ, ವಿಡಿಯೋ ಶೇರ್ ಮಾಡಿರಿ ಆ್ಯಂಡ್ ಕಮೆಂಟ್ ಮಾಡಿರಿ ವಿಡಿಯೋ ಹೆಂಗೆ ಅನ್ಸೈತೆ ಅಂತ ತಳಗೆ. ಸೊ ರೊಕ್ಕ ಎಷ್ಟು ಖರ್ಚಾಗಿರಲಿ ಎಕ್ಸ್ಪರ್ಟ್ ಇದ್ದವ್ರಿಗೆ ಕರೆಸಿ ಇಂಥ ಕೆಲಸ ಮಾಡಿದ್ರಿ. ಯಾಕಂತಂದ್ರೆ ನೋಡಿರಿ, ಇದು ಅನ್ಎಕ್ಸ್ಪೆಕ್ಟೆಡ್. ನಾ ಅಂತೂ ಎಕ್ಸ್ಪೆಕ್ಟ್ ಮಾಡಿದ್ದೇ ಇಲ್ಲ. ನಮ್ಮ ತಮ್ಮಗ ಆಗಿದ್ದಂಗೆ ನಂಗೆ ಭಾಳ ಬೇಜಾರಿಲ್ಲ. ನಾವು 4 ಮಂದಿ ಕಸಿನ್ ಬ್ರದರ್, ನಮ್ಮ ದೊಡ್ಡಪ್ಪ ಯಾರೋ ಆಗಿರಲಿ ನನಗೆ ಅಷ್ಟೇ ಬೇಜಾರಾಗಿತ್ತು. ಸೊ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನನಗೆಲ್ಲರಿಗೂ ಇಂಪಾರ್ಟೆಂಟ್, ಬಟ್ ಈ ಥರ ಇನ್ಸಿಡೆಂಟ್ ಆಗಬಾರ್ದಾಗಿತ್ತು. ಸೊ ನೆಕ್ಸ್ಟ್ ವಿಡಿಯೋ ಮತ್ತೆ ಸಿಗ್ತೇನೆ ಅಂತ. ಅಲ್ಲಿವರೆಗೂ ಬಿ ಸೇಫ್, ಸ್ಟೇ ಸೇಫ್ ಗೈಸ್. ಬಾಯ್ ಬಾಯ್, ಥ್ಯಾಂಕ್ ಯು.